ನಮಸ್ಕಾರ ಸ್ನೇಹಿತರೆ, ನನ್ನ ಪರಿ ಕನ್ನಡ ವ್ಲಾಗ್ ಚಾನಲ್ಗೆ ಸ್ವಾಗತ. ನಾನು ಚಂದನ. ಇದು ನನ್ನ ಮೊದಲ ವ್ಲಾಗ್. ಸ್ವಲ್ಪ ನರ್ವಸ್ ಆದರೂ ತುಂಬ ಖುಷಿ ಇದೆ. ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಲೈಫ್ ಡೈಲಿ ರೋಟೀನ್ಸ್ನ ಮತ್ತು ಸ್ಮಾಲ್ ಹ್ಯಾಪಿನೆಸಸ್ ಮತ್ತು ನನ್ನ ಸ್ಟ್ರಗಲ್ಸ್ ಇವೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ವೈ ದಿಸ್ ಚಾನಲ್ ಅಂದರೆ ಲೈಫ್ ಪರ್ಫೆಕ್ಟಾಗಿ ಇರೋದಿಲ್ಲ ಅಲ್ವಾ, ಆದರೆ ರಿಯಲ್ ಆಗಿರಬೇಕು. ಇಲ್ಲಿ ಫೇಕ್ ಏನೂ ಇರಲ್ಲ. ನಾನು ನಾನಾಗೆ ಇರ್ತೀನಿ. ವಾಟ್ ವ್ಯೂವರ್ಸ್ ಕ್ಯಾನ್ ಎಕ್ಸ್ಪೆಕ್ಟ್ ಅಂದರೆ ಈ ಚಾನಲ್ನಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಸಿಂಪಲ್ ಲೈಫ್ ಮೂಮೆಂಟ್ಸ್ನ ಹಾಗೂ ಟ್ರಾವೆಲ್ಸ್ ಮತ್ತು ಫುಡ್ ರೋಟೀನ್ಸ್ ಮತ್ತು ಅನಿಷ್ಟಾದ ಮಾತುಗಳು ಇವೆಲ್ಲ ಕೂಡ ಇರುತ್ತೆ. ಬನ್ನಿ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ KR ಪೇಟೆಯಲ್ಲಿ ಆಲ್ಮೋಸ್ಟ್ ತುಂಬ ಜಾತ್ರೆಗಳು ನಡೆಯುತ್ತೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ಬಂಡಿಹೊಳೆಯಲ್ಲಿ ನಡೆಯುವಂಥ ಹೇಮಗಿರಿ ಜಾತ್ರೆ. ನಾನಿವತ್ತು ಹೇಮಗಿರಿ ಜಾತ್ರೆಗೆ ಬಂದಿದ್ದೀನಿ. ನನ್ನ ಜೊತೆ ಅಮ್ಮ ಮತ್ತು ನನ್ನ ಮಗಳು ಸೌಪರ್ಣಿಕಾ ಹಾಗೂ ನಮ್ಮ ಅತ್ತೆಯವರು ಬಂದಿದ್ದಾರೆ. ಈ ಜಾತ್ರೆ ಟೈಮಲ್ಲಿ ಆಟೋ ಮತ್ತು ಬಸ್ಗಳು ದೇವಸ್ಥಾನದಿಂದ ತುಂಬ ಹಿಂದೆಯೇ ನಿಲ್ಲಿಸ್ಬಿಡ್ತಾರೆ. ನಾವು ಅಲ್ಲಿಂದ ನಡ್ಕೊಂಡು ದೇವಸ್ಥಾನದವರೆಗೂ ಹೋಗಬೇಕು. ನಡ್ಕೊಂಡು ಹೋಗ್ತಾನೆ ನಮ್ಗೆ ಇಲ್ಲಿರೋ ಎಲ್ಲ ಅಂಗಡಿಗಳು ಸಿಗುತ್ತೆ. ಒಂದೊಂದೇ ನಾವು ನೋಡ್ತಾ ಹೋಗ್ಬೋದು. ಏನು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಆಲ್ರೆಡಿ ತುಂಬ ಅಂಗಡಿಗಳು ಓಪನ್ ಆಗಿದೆ. ಬೆಳಗ್ಗೆ ತೇರು ಆಲ್ರೆಡಿ ಆಗೋಗಿದೆ. ನಾವು ಬಂದಿರೋದು ಸಂಜೆ ತೇರು ನೋಡೋಕ್ಕಂತ. ಅದು ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಇನ್ನು ಸಂಜೆ ತೇರಿಗಂತೂ ತುಂಬ ಜನ ಇರ್ತಾರೆ. ಕಾಲಿಡೋಕ್ಕೂ ಇಲ್ಲಿ ಜಾಗನೇ ಇರಲ್ಲ. ಇವಾಗಂತೂ ಸ್ವಲ್ಪ ದಾರಿ ಕಾಣ್ತಿದೆ. ಸಂಜೆ ಬಂದರೆ ನಮ್ಗೆ ಈ ದಾರಿ ಕೂಡ ಕಾಣಲ್ಲ. ಜಾತ್ರೆ ಅಂದರೆ ಆಲ್ಮೋಸ್ಟ್ ಎಲ್ಲ ರೀತಿಯ ಅಂಗಡಿಗಳನ್ನು ಇಲ್ಲಿ ಹಾಕಿರ್ತಾರೆ. ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ಅಂತ ಅನಿಸ್ತಾ ಇರುತ್ತೆ. ಮಕ್ಕಳಿಗಂತೂ ಎಲ್ಲ ಕಲರ್ಫುಲ್ ಆದಂಥ ಗೊಂಬೆಗಳನ್ನ ನೋಡಿದ್ರೆ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಸದ್ಯ ನನ್ನ ಮಗಳು ನಿದ್ದೆ ಮಾಡ್ತಿದ್ದಾಳೆ, ಸೊ ಅವಳು ಏನನ್ನು ನೋಡೇ ಇಲ್ಲ. ಆಲ್ಮೋಸ್ಟ್ ಸ್ವೀಟ್ಸ್ ಅಂಗಡಿ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಜಾತ್ರೆಯಲ್ಲಿ ಬರೋರು ಪ್ರತಿಯೊಬ್ಬರು ಕೂಡ ಈ ಸ್ವೀಟ್ಸ್ನ ತೊಗೊಂಡು ಹೋಗ್ತಾರೆ. ಇಲ್ಲಿ ಬಿಸಿಯಾದ ಜಿಲೇಬಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟವಾದ ಬ್ಯಾಂಗಲ್ಸ್ ಸ್ಟೋರ್ಗಳನ್ನ ಜಾಸ್ತಿ ಹಾಕಿದ್ದಾರೆ ಈ ಸಲ. ಇನ್ನೇನು ದೇವಸ್ಥಾನ ಹತ್ರ ಇದ್ದೀವಿ ನಾವು ಇವಾಗ. ನಾವು ಬೆಟ್ಟದ ಮೇಲೆ ಇವತ್ತು ಹೋಗಲ್ಲ, ಯಾಕಂದರೆ ತುಂಬ ಬಿಸಿಲಿದೆ. ಇಲ್ಲೇ ಕೆಳಗಡೆ ಕೂಡ ಪೂಜೆ ಮಾಡ್ಬೋದು. ನಾವು ಕೂಡ ಇಲ್ಲೇ ಮಾಡಿದ್ದು. ಇವಾಗ ಇಲ್ಲೇ ಪೂಜೆ ಮಾಡಿದ್ವಿ. ಮೇಲೆ ಹೋಗೋಕ್ಕಾಗಿಲ್ಲ. ಅಲ್ಲ, ಪ್ರತಿ ವರ್ಷ ಮೇಲೆ ಹೋಗ್ತಾ ಇದ್ವಿ. ಅಲ್ಲಿ ದೇವಸ್ಥಾನ ಇದೆ ಮೇಲೆ, ಅಲ್ಲಿ ಪೂಜೆ ಮಾಡಿಬಿಟ್ಟು ಬರ್ತಾಯಿದ್ವಿ. ಆದರೆ ಈ ವರ್ಷ ನಾವು ಇಲ್ಲೇ ಕೆಳಗಡೆನೇ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಪೂಜೆ ಮುಗೀತು. ಇವಾಗ ನಾವಿವಾಗ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅಂದರೆ ಇಲ್ಲಿಂದ 2 ಕಿಲೋಮೀಟರ್ ದೂರ ಇದೆ ಅದು ಬಂಡಿಹೊಳೆ. ಜಾತ್ರೆ ಇರೋದ್ರಿಂದ ಇಲ್ಲಿ ಒಳಗಡೆ ಯಾವುದೇ ವೆಹಿಕಲ್ಸ್ನ ಬಿಡೋದಿಲ್ಲ. ಸೊ ನಾವು ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕು. ಆಮೇಲೆ ಅಲ್ಲಿ ನನ್ನ ತಮ್ಮ ಬಂದು ಪಿಕ್ ಮಾಡ್ತಾನೆ. ಆಲ್ಮೋಸ್ಟ್ ಈ ಸಲ ತುಂಬ ಅಂಗಡಿಗಳು ಹಾಕಿದ್ದಾರೆ. ಚೆನ್ನಾಗಿದ್ದಾವೆ ಎಲ್ಲ ಕೂಡ. ಕಾಸ್ಮೆಟಿಕ್ಸ್ ಹಾಕಿದ್ದಾರೆ. ಇದು ಕೀ ಪಂಚಸ್ ಮಾಡೋದು. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಇಲ್ಲಿ ಅಂಗಡಿಗಳನ್ನು ಹಾಕ್ತಾರೆ. ಜಾತ್ರೆ ಅನ್ನೋದು ನಮಗೆ ಸಂಭ್ರಮ, ಆದರೆ ಅವರಿಗೆ ಅದೇ ಹೊಟ್ಟೆಪಾಡಾಗಿರುತ್ತೆ ಅಲ್ವಾ. ಇದು ಗೊತ್ತಲ್ಲ, ಎಂಥದ ಜವನ ಸೊಪ್ಪು ಇದೆಲ್ಲದೆ ಜಾತ್ರೆನೇ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಿ ಪೊಟೊಟೊ ಫ್ರೈಸ್ ಎಲ್ಲ ಹಾಕಿದಾರಪ್ಪ. ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು. ಇವರು ಗೊತ್ತಲ್ಲ, ನಮ್ಮ KR ಪೇಟೆ ಎಲ್ಲ ವಿಚಾರಗಳನ್ನ ಜನಗಳಿಗೆ ತಲುಪಿಸ್ತಾ ಇರ್ತಾರೆ. ಸ್ಮೈಲೀಸ್ ಅಂತ ಹಾಯ್ ಮಾಡಿದ್ರು. ಇವಾಗ ತಾನೇ ಮನೆಗೆ ಬಂದ್ವಿ. ಫಸ್ಟ್ ವೆಲ್ಕಮ್ ಮಾಡಿದರೆ ಬೆಕ್ಕು. ಆಲ್ರೆಡಿ ನಮ್ಮ ದೊಡ್ಡಮ್ಮವರೆಲ್ಲ ಬಂದಿದ್ದಾರೆ. ಇವರು ನಮ್ಮ ದೊಡ್ಡಪ್ಪ ಅವರು. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ನಮಗಿಂತ ಮುಂಚೆನೇ. ಹಳ್ಳಿ ವಾತಾವರಣ ನೋಡೋದಕ್ಕೆ ಒಂಥರ ಖುಷಿ. ಮತ್ತು ಹಳ್ಳಿ ಮನೆಗಳಲ್ಲಿ ವಾಸ ಮಾಡೋದು ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆನೇ ನೇಚರ್ ಜೊತೆ ಜೀವನ ಮಾಡ್ತಾರೆ ಅವರು. ನಮ್ಗಳು ಹಾಗೆ ಪೊಲ್ಯೂಷನ್ ಜೊತೆ ಅಲ್ಲ. ಈ ಜಾತ್ರೆಗೆ ಆಲ್ಮೋಸ್ಟ್ ಯಾರೂ ನಾನ್ ವೆಜ್ ಮಾಡೋದಿಲ್ಲ.
ತೇರು ಒಪ್ಪತ್ತು ಅಂತ ಮಾಡ್ತಾರೆ. ಅಂದರೆ ಈ ಜಾತ್ರೆಗೆ ಎಲ್ಲರೂ ಪ್ರತಿಯೊಬ್ಬರು ಪುಳಿಯೋಗರೆ ಮತ್ತು ಕೋಸಂಬರಿ ಮತ್ತು ಪಾಯಸನ ಮಾಡೋದು ಇಲ್ಲಿಯ ಒಂದು ಪ್ರತೀತಿ. ಅದೇ ರೀತಿ ಇಲ್ಲಿ ನಮ್ಮ ಅಕ್ಕ ಕೂಡ ಎಲ್ಲ ಮಾಡಿಟ್ಟಿದ್ದಾಳೆ. ಎಲ್ಲರೂ ಊಟ ಮಾಡಿ ಬೇರೆ ಇನ್ನೊಂದು ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿದು, ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ನಾವಿರ್ತೀವಿ ಆ್ಯಕ್ಚುಲಿ ಸಂಜೆ ತೇರು ನೋಡ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಇದು ಮನೆ ಹಿಂಭಾಗ ಬಂದು ನೋಡಿದರೆ ಇಲ್ಲಿ ಸುಮಾರು ಫ್ಲವರ್ಸ್ನ ಪ್ಲಾಂಟ್ ಮಾಡಿದ್ದಾರೆ. ಇದು ಬಂದು ರೆಡ್ ಕಲರ್ ರೋಸ್, ಇದು ಚೆನ್ನಾಗಿದೆ. ಇದು ವೈಟ್ ಕಲರ್ ರೋಸು ಒಣಗೋಗಿದೆ, ಬಟ್ ಅವರು ಕೀಳಲ್ವಂತೆ. ಆ್ಯಂಡ್ ಇದು ಬಂದು ಪುಟ್ಟಾಣಿದು ರೆಡ್ ಮತ್ತು ಪಿಂಕ್ ಕಲರ್ ರೋಸಸ್ಸು. ಆ್ಯಂಡ್ ಇದು ಬಂದು ಆರೆಂಜ್ ಕಲರ್, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ರೆಡ್ ಕಲರ್ದು ದಾಸವಾಳ, ಆ್ಯಂಡ್ ಸೈಡಲ್ಲಿ ಬದನೆಕಾಯಿ ಗಿಡಗಳು ಕೂಡ ಹಾಕಿದ್ದಾರೆ. ಎಲ್ಲ ಆಲ್ರೆಡಿ ಬೆಳೆದಿದೆ ನೋಡಿ. ಹಾಗೆ ಇಲ್ಲಿ ಬಾಳೆ ಮರಗಳು ಕೂಡ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಜೊತೆಗೆ ನುಗ್ಗೆಕಾಯಿ ಮರ ಕೂಡ ಹಾಕಿದ್ದಾರೆ. ಇಲ್ಲಿ ವೈಟ್ ಕಲರ್ ದಾಸವಾಳ ಕೂಡ ಬೆಳೆದಿದೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಮತ್ತೆ ಮೇಥಿ, ಜೊತೆಗೆ ಇದು ಯಾವುದೋ ಸೊಪ್ಪು, ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಆ್ಯಂಡ್ ವೀಳ್ಯದೆಲೆ ಕೂಡ ಚೆನ್ನಾಗಿ ಬೆಳೆದಿದೆ. ಮನೆ ಮುಂದೆ ವೀಳ್ಯದೆಲೆ ಇರೋದು ತುಂಬ ಒಳ್ಳೇದಂತಾರೆ. ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಮನೆಗಳ ಹತ್ರ ಇದನ್ನು ಬೆಳೆಸಿರ್ತಾರೆ. ಈ ಕಡೆ ಕೂಡ ತುಂಬ ಬದನೆಕಾಯಿಗಳು ಬೆಳೆದಿದೆ. ಇದು ಪುಟ್ಟ ಪುಟ್ಟ ರೋಸಸ್ಗಳು ತುಂಬ ಚೆನ್ನಾಗಿದೆ. ಹಳ್ಳಿ ಮನೆಗಳು ಹೇಗೆ ಅಚ್ಚುಕಟ್ಟಾಗಿರುತ್ತೆ ನೋಡಿ. ಜೊತೆ ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ ಈಗ ಎಲ್ಲ ಮನೆಗಳಲ್ಲೂ ಕಂಪಲ್ಸರಿ ಆಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗಿದೆ ಈ ಜಾಗ, ಯಾಕಂದರೆ ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇನ್ನು ನಾವು ಇಲ್ಲಿ ನಮ್ಮ ಮನೆ ಮುಂದೆ ಎಲ್ಲ ಯಾವಾಗಲೂ ವೆಹಿಕಲ್ಸ್ ಇರೋದ್ರಿಂದ ಜಾಸ್ತಿ ಆಚೆ ಬಿಡೋದಿಲ್ಲ. ಇಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಈಗ ಸಂಜೆ 4 ಗಂಟೆ ಆಗಿದೆ. ನಾವು ತೇರು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ಮುಂಚೆ ಇದ್ದ ಕಂಬದ ಮನೆಗಳೆಲ್ಲ ಮಾಯ ಆಗಿ ಎಲ್ಲ ತಾರಸಿ ಮನೆಗಳು ಬಂದುಬಿಟ್ಟಿದೆ. ಹಳ್ಳಿಗಳಲ್ಲಿ ಮುಂಚೆ ನೋಡೋದಕ್ಕೆ ಚೆನ್ನಾಗಿರ್ತಿತ್ತು ಕಂಬದ ಮನೆಗಳನ್ನು. ಎಲ್ಲ ಮನೆ ಮುಂದೆನೂ ಹಸುಗಳು ಕಂಪಲ್ಸರಿಯಾಗಿ ಇರ್ತಾಯಿತ್ತು ಮುಂಚೆಲ್ಲ. ಇವಾಗೆಲ್ಲ ಅಲ್ಲೊಂದು ಇಲ್ಲೊಂದು ಇದೆ. ಎಷ್ಟೋ ಜನ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬರ್ತಾ ಇದ್ರು. ನಾವು ಇವಾಗ ಬಂದ್ವಿ. ನಾವು ಇಲ್ಲೇ ವೆಹಿಕಲ್ ನಿಲ್ಲಿಸ್ಬಿಟ್ಟು ನಮಗೆ ಇಲ್ಲೊಂದು ಶಾರ್ಟ್ ಕಟ್ ರೂಟ್ ಇದೆ. ಈ ಕಡೆ ಜನ ಇರೋದಿಲ್ಲ, ಕಡಿಮೆ ಇರ್ತಾರೆ, ಇಲ್ಲಿಂದ ಹೋಗ್ಬೋದು. ಇವಾಗ ತಾನೇ ಬಂದ್ವಿ. ಆಲ್ರೆಡಿ ತುಂಬ ಜನ ಇದ್ದಾರೆ. ಇಲ್ಲಿ ತುಂಬ ಬಿಸಿಲು ಕೂಡ ಇದೆ. ಸೊ ನಾವು ಸ್ವಲ್ಪ ಇಲ್ಲಿ ಹಿಂದೆನೇ ನಿಂತ್ಕೋತೀವಿ, ಯಾಕಂದರೆ ಅಲ್ಲಿ ತುಂಬ ಜನ ಕ್ರೌಡ್ ಹತ್ರ ಹೋದಾಗ ತುಂಬ ಕಾಲು ತುಳಿತ ಆ ಥರ ಆಗೋದು ಜಾಸ್ತಿ ಇರುತ್ತೆ. ಸೊ ನಾವು ತುಂಬ ದೂರದಿಂದನೇ ವೆಯ್ಟ್ ಮಾಡ್ತಾ ಇರ್ತೀವಿ. ಬನ್ನಿ ನಾವು ಹಣ್ಣು ಮತ್ತು ಚವನ ತೊಗೊಳ್ಳೋಣ. ಇದನ್ನು ನಾವು ತೊಗೊಂಡು ತೇರು ಒಳಗಡೆ ಹಾಕಬೇಕು. ಹಾಗೆ ಏನಾದರೂ ವಿಷ್ ಇದ್ದರೆ ಅದನ್ನು ಬೇಡ್ಕೊಂಡು ಅದರೊಳಗಡೆ ಸರಿಯಾಗಿ ಹೋದರೆ ನಮ್ಮ ವಿಷು ಫುಲ್ಫಿಲ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನಾವು ಕೂಡ ತೊಗೊಂಡಾಯಿತು. ತೇರು ಹತ್ರ ಬಂದಾಗ ಹಾಕೋಣ, ಅವಾಗಂದ್ರೆ ಸರಿಯಾಗಿ ತೇರು ಒಳಗಡೆ ಇರೋ ದೇವರ ಮೇಲೆ ಬೀಳುತ್ತೆ. ಸೊ ವೆಯ್ಟ್ ಮಾಡೋಣ. ತೇರು ತುಂಬ ಹತ್ರ ಬಂದಿದೆ ಆಲ್ರೆಡಿ. ಇವಾಗ ಈ ತೇರನ್ನು ಯಾರು ಬೇಕಾದರೂ ಎಳಿಬೋದು. ಅದು ಒಂದು ಅರ್ಕೆ ರೀತಿ ಕೂಡ ಅದನ್ನು ಕೆಲವರು ಫಾಲೋ ಮಾಡ್ತಾರೆ. ಅಂದರೆ ತೇರನ್ನು ಯಾರು ಬೇಕಾದರೂ ಎಳಿಬೋದು, ಮಕ್ಕಳು, ಹೆಂಗಸರು ಯಾರು ಬೇಕಾದರೂ ಎಳಿಬೋದು. ಬಟ್ ಸೇಫಾಗಿ ಎಳಿಬೇಕು ಅಷ್ಟೇ. ಎಲ್ಲ ಆಲ್ರೆಡಿ ತುಂಬ ಜನ ಎಳೀತಾ ಇದ್ದಾರೆ. ತೇರು ಮುಂದೆ ಬರ್ತಾ ಇದೆ. ಎಷ್ಟೊಂದು ಜನ ಬಾಳೆಹಣ್ಣು ಹಾಕ್ತಾ ಇದ್ದಾರೆ. ಕರೆಕ್ಟ್, ನಾವು ಕೂಡ ಹಾಕಿದ್ವಿ. ನಾವು ಹಾಕಿದ ಕೂಡ ಸರಿಯಾಗಿ ದೇವ್ರ ಮೇಲೇ ಬಿದ್ದಿದೆ ಅಂತ ಅನಿಸುತ್ತೆ. ಸರಿಯಾಗಿ ಕಾಣಿಸ್ಲಿಲ್ಲ. ಹೊರಗಡೆ ಅಂತೂ ಕರೆಕ್ಟಾಗಿ ಹೋಯ್ತು. ನನ್ನ ಮಗಳು ಕೂಡ ಇವಾಗ ಹಾಕ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ, ಆದರೆ ಹಾಕ್ತಾನೇ ಇಲ್ಲ. ಅವಳು ಅದನ್ನು ತಿನ್ನೋದಕ್ಕಂತ ಇಟ್ಕೊಬಿಟ್ಟಿದ್ದಾಳೆ. ದೇವರಿಗೆ ಹಾಕ್ಬೇಕಂತ ಅವಳಿಗೆ ಗೊತ್ತಾಗ್ತಿಲ್ಲ. ಇದನ್ನು ಇವಾಗ ಅಕ್ಕ ತೊಗೊಂಡ್ಲು, ಕರೆಕ್ಟಾಗಿ ಒಳಗಡೆ ಹಾಕೇ ಬಿಟ್ಲು. ನೋಡಿದ್ರ, ಮುಂಚೆಲ್ಲ ಪೂಜಾರಿಗೆ ಚೆನ್ನಾಗಿ ಬೀಳ್ತಾ ಇತ್ತಂತೆ ಏಟ್ಗಳು. ಇವಾಗ ಎಲ್ಲ ಜಾಲರಿ ಹಾಕಿ ಕವರ್ ಮಾಡಿ ಸೇಫ್ಟಿ ಬಿಲ್ಡ್ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ಈ ತೇರು ನಾವು ಮೊದಲಿಗೆ ಪೂಜೆ ಮಾಡಿದ್ವಲ್ಲ ಅಲ್ಲಿ ಹೋಗಿ ನಿಲ್ಲುತ್ತೆ. ಅದಾದಮೇಲೆ ಅಲ್ಲಿರೋಂಥ ದೇವರನ್ನ ಇಳಿಸಿ ಮತ್ತೆ ಊರೊಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಜಾತ್ರೆ ಕೊನೆ ಆಗುತ್ತೆ. ಅದಾದಮೇಲೆ ಮತ್ತೆ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಅದು ರಾತ್ರಿ ನಡೆಯೋದು. ನೋಡೋಣ, ಸಾಧ್ಯವಾದರೆ ಅದನ್ನು ಕೂಡ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡೋಣಂತೆ. ಸಂಜೆ ಆಗ್ತಿದ್ದಾಗೆ ಎಷ್ಟೊಂದು ಕ್ರೌಡ್ ಇದೆ ಅಂದರೆ
ಜನ ನೋಡಿ ಎಷ್ಟೊಂದು ತುಂಬಿಕೊಂಡಿದ್ದಾರೆ. ಇವಾಗಂತೂ ಒಳಗಡೆ ಹೋಗೋಕ್ಕೆ ನಮಗೆ ಜಾಗ ಇರಲಿಲ್ಲ, ಸೊ ಒಳಗಡೆ ಹೋಗಿ ವಿಡಿಯೋ ನಾನು ಮಾಡಲಿಲ್ಲ. ನಾವು ನಮಗೇನು ಬೇಕೋ ಸ್ವೀಟ್ಸ್ ಎಲ್ಲನೂ ಏನೇನು ಬೇಕೋ ಅದೆಲ್ಲನೂ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ತೇರು ಬಂದು ನಿಂತಾಯಿತು. ಇವಾಗ ಅಲ್ಲಿರುವಂಥ ದೇವರನ್ನ ಇಳಿಸಿ ಮತ್ತೆ ಊರೊಳಗಡೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಜರ್ನಿ ಆರಂಭ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಇಲ್ಲಿ ಕನ್ನಡದ ಒಂದು ಪ್ರಖ್ಯಾತ ಸಿನಿಮಾದ ಶೂಟಿಂಗ್ ನಡೆದಿದೆ. ಅದು ಯಾವ ಸಿನಿಮಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.